ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ. 92 ವರ್ಷ ವಯಸ್ಸಾಗಿದ್ದು ದೆಹಲಿಯ ಏಮ್ಸ್ನಲ್ಲಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದ ಮನಮೋಹನ್ ಸಿಂಗ್ರನ್ನ ದೆಹಲಿಯ ಏಮ್ಸ್ನಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ 9 ಗಂಟೆ 51 ನಿಮಿಷಕ್ಕೆ ನಿಧನರಾಗಿದ್ದಾರೆ. 2004ರಿಂದ 2014ರವರೆಗೆ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ದೇಶದ ಅರ್ಥವ್ಯವಸ್ಥೆಗೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಗಣ್ಯಾತಿ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಮನಮೋಹನ್ ಸಿಂಗ್ ಅಗಲಿಕೆಗೆ. ಮನಮೋಹನ್ ಸಿಂಗ್ ರವರ ಕಾರ್ಯವೈಖರಿ, ದೇಶದ ಅರ್ಥವ್ಯವಸ್ಥೆಗೆ ಅವರು ಕೊಟ್ಟಂತ ಕೊಡುಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನೇಕ ಗಣ್ಯರು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದರು. ಅವರ ಜೊತೆಗಿನ ಒಡನಾಟ, ಅವರ ಜೊತೆ ಕೆಲಸ ಮಾಡುವಾಗಿನ ಅನುಭವಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ರು. 92 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಿನ್ನೆ ದೆಹಲಿಯ ಏಮ್ಸ್ನಲ್ಲಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ಗಣ್ಯರು ಈಗಾಗಲೇ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಈಗ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಅವರ ನಿವಾಸಕ್ಕೆ ಶಿಫ್ಟ್ ಮಾಡಲಾಗಿದೆ. ದೆಹಲಿಯ ಮೋತಿಲಾಲ್ ರಸ್ತೆಯ ನಿವಾಸಕ್ಕೆ ಮನಮೋಹನ್ ಸಿಂಗ್ ರವರ ಪಾರ್ಥಿವ ಶಿಫ್ಟ್ ಮಾಡಲಾಗಿದೆ. ನಾಳೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರೋ ಸಾಧ್ಯತೆ ಇದೆ. ಯುಎಸ್ನಲ್ಲಿರೋದು ಮಗಳು. ಅವರು ಬಂದ ನಂತರ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಪ್ರಧಾನಿ ಮೋದಿ, ಸೋನಿಯಾ ಗಾಂಧಿ ಸೇರಿದಂತೆ ಹಲವು ಗಣ್ಯರ ಅಂತಿಮ ನಮನ. ಕೆಲವರು ಬಂದು ಅಂತಿಮ ದರ್ಶನವನ್ನ ಪಡೆದರೆ, ಆಸ್ಪತ್ರೆಗೆ ಭೇಟಿ ಕೊಟ್ಟರೆ, ಇನ್ನು ಕೆಲವರು ಇನ್ನೇನು ಬರಬೇಕಾಗಿದೆ. ದೆಹಲಿಯ ಮೋತಿಲಾಲ್ ರಸ್ತೆಯ ನಿವಾಸ ಏನಿದೆ ಮನಮೋಹನ್ ಸಿಂಗ್ ಅವರ ನಿವಾಸ, ಅಲ್ಲಿಗೆ ಪಾರ್ಥಿವ ಶಿಫ್ಟ್ ಮಾಡಲಾಗಿದೆ. ಅನೇಕರು ಟ್ವಿಟರ್ನಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಅಗಲಿದ ನಾಯಕನಿಗೆ ನಮನವನ್ನ ಸಲ್ಲಿಸಿದ್ದಾರೆ. 2 ಬಾರಿ ಪ್ರಧಾನಿಯಾಗಿ ಇಡೀ ದೇಶವನ್ನ ಮುನ್ನಡೆಸಿದವರು. 2004ರಿಂದ 2014ರವರೆಗೆ. ಈ ವರ್ಷದ ಆರಂಭದಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾಗಿದ್ದರು. 2004 ಮೇ 22ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ಮನಮೋಹನ್ ಸಿಂಗ್. ಅದಾದ ನಂತರ 2 ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ದೇಶವನ್ನ ಮುನ್ನಡೆಸಿದ್ದಾರೆ. ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದಂತ ಟ್ವೀಟ್ ಇದು. ಮನಮೋಹನ್ ಸಿಂಗ್ ಒಬ್ಬ ವಿಶಿಷ್ಟ ಮತ್ತು ಅದ್ಭುತವಾದ ನಾಯಕ, ಪ್ರತಿಭಾನ್ವಿತ ಆರ್ಥಿಕ ತಜ್ಞ. ಅನೇಕ ಸರ್ಕಾರಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿಭಾಯಿಸಿದ್ದಾರೆ. ದೇಶದಲ್ಲಿ ಪ್ರಬಲ ಆರ್ಥಿಕ ನೀತಿ ಜಾರಿ ಮಾಡಿದ್ದಂತಹ ನಾಯಕ ಮನಮೋಹನ್ ಸಿಂಗ್. ಜನರ ಜೀವನ ಸುಧಾರಣೆಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಮಹತ್ವದ್ದು. ದೇಶ ಮೇರು ನಾಯಕರೊಬ್ಬರನ್ನ ಕಳ್ಕೊಂಡಿದೆ. ನಮ್ಮ ಆರ್ಥಿಕ ನೀತಿಯ ಮೇಲೆ ಬಲವಾದ ಮುದ್ರೆ ಹಾಕಿದವರು ಮನಮೋಹನ್ ಸಿಂಗ್ ಅಂತ ಮಾಜಿ ಪ್ರಧಾನಿ ನಿಧನಕ್ಕೆ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ನಾನು ನನ್ನ ಮಾರ್ಗದರ್ಶಕರನ್ನ ಕಳ್ಕೊಂಡಿದ್ದೀನಿ. ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ. ಇನ್ನು ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಅವರ ನಿವಾಸ ತಲುಪಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಗಣ್ಯರು ಆಗಮಿಸುತ್ತಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅಂತ ಏನು ಹೇಳಲಾಗಿತ್ತು. ಈಗಾಗಲೇ ಅಂತಿಮ ದರ್ಶನ ಶುರುವಾಗಿದೆಯಾ? ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಶ್ವೇತಾ, ಈಗ ನಾವು ಮನಮೋಹನ್ ಸಿಂಗ್ ಅವರ ನಿವಾಸದ ಮುಂದೆ ಇದ್ದೇವೆ. ನಿಮಗೆ ತೋರಿಸ್ತಾ ಹೋಗ್ತೇನೆ ಅವರ ಸಿದ್ಧತೆಗಳು ಇನ್ನು ಒಳಗಡೆ ನಡೀತಾ ಇರುವಂತದ್ದು. ಅದನ್ನ ಹೊರತಾಗಿ ನಿಮಗೆ ಮುಂದೆ ಕಾಣಿಸ್ತಾ ಇರುವಂತದ್ದು ಪೊಲೀಸ್ ಭದ್ರತೆ.
ಮೊದಲು ಅಂದ್ರೆ ಸುಮಾರು 2:30-3 ಗಂಟೆ ಹೊತ್ತಿಗೆ ಪಾರ್ಥಿವ ಶರೀರ ಈ ನಿವಾಸ ತಲುಪಿದೆ. ಅದೇ ವೇಳೆಯಲ್ಲಿ ಬಂದಂತ ರಾಹುಲ್ ಗಾಂಧಿ ಅವರಿರ್ಬೋದು, ಸೋನಿಯಾ ಗಾಂಧಿ ಅವರಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಿರ್ಬೋದು, ಎಲ್ಲರೂ ಕೂಡ ನಿವಾಸಕ್ಕೆ ಭೇಟಿ ನೀಡಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಮತ್ತೆ ಪ್ರಿಯಾಂಕಾ ಗಾಂಧಿ ಈ ವಿಚಾರ ತಿಳಿದು ಕೂಡಲೇ ತುಂಬಾ ಸೀರಿಯಸ್ ಆಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ ಅಂತ ತಿಳಿದು ಕೂಡಲೇ ಅವರು ಏಮ್ಸ್ ಆಸ್ಪತ್ರೆಗೂ ಕೂಡ ಹೋಗಿದ್ರು. ಅಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅಲ್ಲಿ ಕೂಡ ಅಲ್ಲಿನ ವೈದ್ಯರಿಂದ ಮಾಹಿತಿ ಪಡ್ಕೊಂಡು ಅಂತಿಮವಾಗಿ ಡಿಕ್ಲೇರ್ ಆದ ಮೇಲೆ ಪಾರ್ಥಿವ ಶರೀರವನ್ನು ಒಮ್ಮೆ ಅಲ್ಲಿ ನೋಡಿ ಪುನಃ ಮನೆಗೆ ಹಿಂದಿರುಗಿದ್ರು. ನಂತರ ಕುಟುಂಬದ ಸದಸ್ಯರ ಜೊತೆ ಅಂದ್ರೆ ಅವರ ತಾಯಿ ಮತ್ತೆ ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಅವರ ಸಹೋದರನ ಜೊತೆ ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದು ಹೋಗಿದ್ದಾರೆ. ಇದು ಒಂದು ಕಡೆ. ಇನ್ನು ಕೆಲವು ನಾಯಕರುಗಳು ಆಗ ಅಂದ್ರೆ ಅವರ ಹಿಂದೆ ಮುಂದೆ ಪಾರ್ಥಿವ ಶರೀರ ಮನೆ ತಲುಪಿದ ಬಳಿಕ ಕೆಲ ಕಾಂಗ್ರೆಸ್ ನಾಯಕರು ಮತ್ತೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ ಆಲ್ರೆಡಿ ಭೇಟಿ ಕೊಟ್ಟು ಹೋಗಿರುವಂತದ್ದು. ಇನ್ನು ಉಳಿದಂತೆ ಪ್ರಮುಖ ಗಣ್ಯರು ಇನ್ನು ಮೇಲೆ ಬರಲಿಕ್ಕೆ ಶುರುವಾಗ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಈವನ್ ಸರ್ಕಾರದ ಹಿರಿಯ ಸಚಿವರುಗಳು ಕೂಡ ಬರುವಂತಹ ಸಾಧ್ಯತೆ ಇದೆ, ಪ್ರಧಾನಿಗಳು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇಡೀ ದಿನ ಇಲ್ಲಿ ಇರುತ್ತೆ, ಪಾರ್ಥಿವ ಶರೀರ ಇದೇ ನಿವಾಸದಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿ ಇದೆ. ಕಾರಣ ಅವರ ಪುತ್ರಿ ಅಮೆರಿಕಾದಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಒಟ್ಟು 3 ಪುತ್ರಿಯರು. ಅವರು ಅಮೆರಿಕದಿಂದ ಬರುವ ತನಕ ಇಬ್ಬರು ಇಲ್ಲೇ ಇದ್ದಾರೆ ದೆಹಲಿಯಲ್ಲಿ. ಒಬ್ರು ಅಮೆರಿಕದಿಂದ ಬರುವ ತನಕ ಅಂದ್ರೆ ಇವತ್ತು ರಾತ್ರಿಗೆ ಅವರು ಭಾರತ ಅಂದ್ರೆ ದೆಹಲಿ ತಲುಪ್ತಾರೆ ಅನ್ನುವಂತ ಮಾಹಿತಿ ಇದೆ. ಸೊ ನಾಳೆ ಅಂತಿಮ ಸಂಸ್ಕಾರ ಅನ್ನುವಂಥದ್ದು ಬಹುತೇಕ ಸಮಯ ನಿಗದಿ ಆಗಿರುವಂತದ್ದು. ಈವನ್ ಕಾಂಗ್ರೆಸ್ ಮೂಲಗಳು ಕೂಡ ಅದನ್ನೇ ಹೇಳ್ತಾ ಇದಾವೆ. ಅದಕ್ಕೂ ಮುಂಚೆ ಅಂದ್ರೆ ಅಂತಿಮ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಮುಂಚೆ ಕಾಂಗ್ರೆಸ್ ಎಐಸಿಸಿ ಕಚೇರಿಗೂ ಕೂಡ ಪಾರ್ಥಿವ ಶರೀರವನ್ನು ತರ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಕಾಂಗ್ರೆಸ್ ಮೂಲಗಳು ಕೂಡ ಅದನ್ನ ಹೇಳ್ತಾ ಇದಾವೆ. ಇಲ್ಲೂ ಕೂಡ ಅಂದ್ರೆ ಎಐಸಿಸಿ ಕಚೇರಿಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೇವೆ, ಅಂತಿಮ ಗೌರವವನ್ನ ಪಕ್ಷದ ಪರವಾಗಿ ಸಲ್ಲಿಸಲಿಕ್ಕೆ ನಾವೆಲ್ಲವೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಒಂದು ಕಡೆ. ಇನ್ನು ಉಳಿದಂತೆ ಪ್ರಧಾನಿಗಳು ಆದಿಯಾಗಿ ಅಂದ್ರೆ ಮೋದಿ ಅವರು ಆದಿಯಾಗಿ ಇತರೆ ಗಣ್ಯರು ಆಗಮಿಸುವಂತ ಹಿನ್ನೆಲೆಯಲ್ಲಿ ನೀವು ನೋಡಬಹುದು ಪೂರ್ತಿಯಾಗಿ ಭದ್ರತೆಯನ್ನ ಕ್ರಮಗಳನ್ನ ದೆಹಲಿಯ ಪೊಲೀಸರು ಮಾಡಿಕೊಂಡಿರುವಂತದ್ದು. ಅರಸೇನಾ ಪಡೆಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ ದೆಹಲಿ ಪೊಲೀಸರು ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಟ್ರಾಫಿಕ್ ಡೈವರ್ಷನ್ಸ್ ಎಲ್ಲವೂ ಕೂಡ ಆಗಿರುವಂತದ್ದು. ಯಾಕಂದ್ರೆ ಇದು ಗಣ್ಯಾತಿ ಗಣ್ಯರು ಇರುವಂತಹ ಒಂದು ಪ್ರದೇಶ ಆಗಿರುವ ಕಾರಣಕ್ಕೋಸ್ಕರ ಸಕಲ ಸಿದ್ಧತೆಯು ಕೂಡ ಅಗತ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಅಂದ್ರೆ ಮನಮೋಹನ್ ಸಿಂಗ್ ಅವರು ಇಲ್ಲಿಂದ ಹೋಗಿ ಅಡ್ಮಿಟ್ ಆದ 9 ಕಾಲಿಂದ ಹಿಡಿದು ಇಡೀ ರಾತ್ರಿ ಭದ್ರತೆಯನ್ನ ಮಾಡಿಕೊಂಡಿದ್ದು ಪೊಲೀಸರು ಎಲ್ಲಾ ರೀತಿಯ ಸಕಲ ವ್ಯವಸ್ಥೆಗಳನ್ನ ಕೂಡ ಕೈಗೊಂಡಿದ್ದಾರೆ. ಇನ್ನು ಗಣ್ಯರು ಬರ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಈಗ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಹನಿತಾ ಇದೆ. ಹಾಗಾಗಿ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಬಹುತೇಕರು ಎಐಸಿಸಿ ಕಚೇರಿಗೆ ಬರ್ತಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಶ್ವೇತಾ, ಓಕೆ, ಈಗ ಗಣ್ಯರು ತೀರಾ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ಗಣ್ಯಾತಿ ಗಣ್ಯರು ಬರೋದ್ರಿಂದ ಸೆಕ್ಯೂರಿಟಿ ಕಡೆನೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಈಗ ಉಳಿದಂತ ನಾಯಕರು ಬರ್ತಾರೆ ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿ ಇದೆ. ಈಗ ಗಣ್ಯಾತಿ ಗಣ್ಯ ನಾಯಕರು ಬರುವಂತಹ ಮೆಸೇಜ್ ಯಾವ ತರ ಸಿಕ್ಕಿದೆ, ಅಂದ್ರೆ ಎಷ್ಟು ಹೊತ್ತಿಗೆ ಬರಬಹುದು, ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಇನ್ನು ಅದರ ಬಗ್ಗೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮ ದರ್ಶನಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಮಿತ್ ಶಾ ಅವರು ಬರ್ತಾರೆ, ರಾಜನಾಥ್ ಸಿಂಗ್ ಅವರು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅವರ ಸಮಯವು ಇನ್ನೂ ಕೂಡ ನಿಗದಿಯಾಗಿಲ್ಲ. ಇಡೀ ದಿನ ಈ ಪಾರ್ಥಿವ ಶರೀರ ನಿವಾಸದಲ್ಲೇ ಇರುವ ಕಾರಣಕ್ಕೋಸ್ಕರ ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು ಅನ್ನುವಂಥದ್ದು. ಯಾಕಂದ್ರೆ ಪೊಲೀಸರಿಗೂ ಕೂಡ ಈ ತನಕವೂ ಕೂಡ ಮಾಹಿತಿ ಇಲ್ಲ ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನುವಂಥದ್ದು. ಸೊ ಅವರ ಮಾಹಿತಿ ಅಂದ್ರೆ ಅವರು ಹೊರಡುವುದಕ್ಕೆ ಮುಂಚೆ ಹೆಚ್ಚು ಕಡಿಮೆ 1 ತಾಸು ಅಂದ್ರೆ ಪ್ರಧಾನಿಗಳು ಇಲ್ಲಿಗೆ ಬರ್ತಾರೆ ಅಂದ್ರೆ 1 ಅವರ್ ಮುಂಚೆನೆ ಎಲ್ಲವೂ ಕೂಡ ಪ್ರಿಪೇರ್ ಆಗಿರುತ್ತೆ. ಅವರು ಯಾಕಂದ್ರೆ ಸೆಕ್ಯೂರಿಟಿ ಆಂಗಲ್ ಅಲ್ಲಿ ಹೆಚ್ಚು ಒತ್ತನ್ನ ಕ್ರಮವನ್ನು ತೆಗೆದುಕೊಂಡಿರ್ತಾರೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಹಾಗಾಗಿ 1 ಅವರ್ ಮುಂಚೆನೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಪದೇ ಪದೇ ಇಲ್ಲಿನ ಭದ್ರತೆಗಳನ್ನ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ಬಂದು ಅವ್ರ ಮಾಹಿತಿಗಳನ್ನ ಪಡ್ಕೊಂಡು ಹೋಗ್ತಾ ಇರುವಂತದ್ದು ಕೂಡ ನಾವು ನೋಡಬಹುದು. ಯಾಕಂದ್ರೆ ವಿವಿಐಪಿಗಳು ಬರುವಂತದ್ದು ಒಂದು ಕಡೆ, ಎರಡನೇದು ಪ್ರಮುಖವಾಗಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರತಿನಿಧಿಸಿದ್ದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ. ಹಾಗಾಗಿ ಕಾರ್ಯಕರ್ತರು ದೇಶಾದ್ಯಂತದಿಂದಲೂ ಕೂಡ ಬರಬಹುದು, ನಾಯಕರು ಕೂಡ ಬರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಇಡೀ ದೆಹಲಿಯಾದ್ಯಂತ ಭದ್ರತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಬರ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೆ ಅಂದಾಜಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಇಂತಹ ಕಾರ್ಯಕ್ರಮಗಳನ್ನು ನಿಭಾಯಿಸಿರುವಂತಹ ಪೊಲೀಸರು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ಅವ್ರಿಗೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಅವ್ರ ಕಡೆ ಇದೆ. ಸೊ ಹಾಗಾಗಿ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ
ನಾಯಕರು ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಭದ್ರತಾ ಕ್ರಮಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಶ್ವೇತಾ, ಓಕೆ, ಈಗ ಅಂತ್ಯಕ್ರಿಯೆ ನೆರವೇರೋ ತನಕ ಅಂತಿಮ ದರ್ಶನಕ್ಕೆ ಅವರ ನಿವಾಸದಲ್ಲೇ ಪಾರ್ಥಿವ ಇಡಲಾಗುತ್ತಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿ ಸಾರ್ವಜನಿಕ ದರ್ಶನಕ್ಕೆ ಆ ಥರದ್ದೇನಾದ್ರೂ ಪ್ಲಾನ್ ಇದೆಯಾ? ಶ್ವೇತಾ, 2 ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಈ ತನಕ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಒಂದು, ಇವತ್ತು ಇಡೀ ದಿನ ಹೆಚ್ಚು ಕಡಿಮೆ ರಾತ್ರಿಯ ತನಕವೂ ಕೂಡ ಪಾರ್ಥಿವ ಶರೀರ ಇಲ್ಲೇ ಇರುತ್ತೆ ಅನ್ನುವಂಥದ್ದು. ಅದೇ ಅವರ ಪುತ್ರಿ ಬಂದು ಅವರ ದರ್ಶನ ಪಡೆದ ಬಳಿಕ ಅಂತಿಮ ವಿಧಿವಿಧಾನಗಳಿರುತ್ತೆ. ಆ ವಿಧಿವಿಧಾನಗಳನ್ನು ನೆರವೇರಿಸುವಂಥದ್ದು ಕೂಡ ಇವತ್ತು ಅವರ ಮನೆಯಲ್ಲೇ ಇರುತ್ತೆ. ನಾಳೆ ಬೆಳಗ್ಗೆ AICC ಕಚೇರಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲೂ ಕೂಡ ಪಕ್ಷದ ಪರವಾಗಿ ಗೌರವವನ್ನು ಸಲ್ಲಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷವೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಲ್ಲೂ ಕೂಡ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಈ ಹಿಂದೆ ಒಂದು ದೊಡ್ಡ ಆರೋಪವೂ ಕೂಡ ಇತ್ತು. ಅದೇ ಪಕ್ಷದ ಪ್ರಧಾನಿಯಾಗಿದ್ದಂಥ PV ನರಸಿಂಹರಾವ್ ಅವರನ್ನ ಕಾಂಗ್ರೆಸ್ AICC ಪಕ್ಷದ ಕಚೇರಿಗೂ ಕೂಡ ಅವರ ಮೃತದೇಹ ಅಥವಾ ಪಾರ್ಥಿವವನ್ನು ತರಲಿಕ್ಕೆ ಅವತ್ತು ಬಿಡಲಿಲ್ಲ ಅನ್ನುವಂಥ ದೊಡ್ಡ ಆರೋಪ ಇತ್ತು. ಆದರೆ ಈ ಸರಿ ಅದನ್ನು ಮಾಡಿಕೊಳ್ಳಲಿಕ್ಕೆ, ಆ ಆರೋಪಕ್ಕೆ ತುತ್ತಾಗಲಿಕ್ಕೆ ಕಾಂಗ್ರೆಸ್ ಪಕ್ಷವೂ ಕೂಡ ರೆಡಿ ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಇಡೀ ಫಸ್ಟ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಕಾಂಗ್ರೆಸ್ ಅಲ್ಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೇ ಖುದ್ದು ನಿಂತು ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮತ್ತೆ ನಿರ್ವಹಣೆಯೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಯಾರ್ಯಾರಿಗೆ ಮಾಹಿತಿ ರವಾನೆ ಮಾಡಬೇಕು, ಹೇಗೆ ಅನ್ನುವಂಥದ್ದು ಅವರೇ ಖುದ್ದು ನಿಂತು ನೋಡ್ತಾ ಇರುವಂಥದ್ದು. ಮತ್ತೆ ಪದೇ ಪದೇ ವಿಸಿಟ್ ಮಾಡ್ತಾ ಇರೋಂಥದ್ದು, ಮಾಹಿತಿಗಳನ್ನು ಪಡ್ಕೊಳ್ತಾ ಇರೋಂಥದ್ದು, ಅಗತ್ಯತೆ ಏನಾಗಬೇಕು ಅನ್ನುವಂಥದ್ದನ್ನು ಕೂಡ ಅವರೇ ಖುದ್ದು ನಿಂತು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಕಲವೂ ಸರಿಯಾಗಿ ಇರುತ್ತೆ ಅನ್ನುವಂತಹ ಅಂತ ಒಂದು ಲೆಕ್ಕ ಹಾಕಬಹುದು. ಸೊ ಹಾಗಾಗಿ ನಾಳೆ AICC ಕಚೇರಿಯಲ್ಲಿ ಅವರಿಗೆ ಒಂದು ಅಂತಿಮ ಗೌರವವನ್ನು ಸಲ್ಲಿಸುವಂತ ಕೆಲಸವೂ ಕೂಡ ಕಾಂಗ್ರೆಸ್ ಇಂದ ಆಗುತ್ತೆ ಅನ್ನುವಂತ ಮಾಹಿತಿ ಈ ತನಕ ಲಭ್ಯ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.